ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಈಗ ಆರಂಭಗೊಂಡಿದೆ. ಎರಡೂ ಕಡೆಯ ವಾದವನ್ನ ಆಲಿಸ್ತಾ ಇರುವಂತಹ ನ್ಯಾಯಮೂರ್ತಿಗಳು ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರು ಹಾಜರಾಗಿದ್ದಾರೆ. ರೇವಣ್ಣ ಅವರು ಕೂಡ ಖುದ್ದು ಕೋರ್ಟ್ಗೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿವಿ ನಾಗೇಶ್ ಅವರು ತಮ್ಮ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ಈ ಹಿಂದೆ ಲೈಂಗಿಕ ದೌರ್ಜನ್ಯ, ಈ ಹಿಂದೆ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಇವರೇ ಸಿವಿ ನಾಗೇಶ್ ಅವರೇ ವಾದವನ್ನ ಮಂಡಿಸುವ ಮೂಲಕವಾಗಿ ಜಾಮೀನು ಸಿಗುವಂತೆ ಆ ಕೇಸ್ನಲ್ಲಿ ನೋಡ್ಕೊಂಡಿದ್ರು. ಸೊ ಈಗ ಮೊದಲ ಪ್ರಕರಣ ಏನ್ ದಾಖಲಾಗಿತ್ತು ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣ, ಈ ಕೇಸ್ನನ್ನು ಕೂಡ ಸಿವಿ ನಾಗೇಶ್ ಅವರೇ ಮುನ್ನಡೆಸ್ತಾ ಇದ್ದಾರೆ. ಅವರು ಇವರ ಪರವಾಗಿ ವಾದವನ್ನ ಮಾಡಿದ್ದಾರೆ. ರೇವಣ್ಣ ಅವರ ಪರವಾಗಿ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬೇಕು, ಯಾವ ಕಾರಣಕ್ಕಾಗಿ ಕೊಡಬೇಕು ಅನ್ನುವಂತಹ ಅಂಶಗಳನ್ನ ಈ ಸಂದರ್ಭದಲ್ಲಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇದೊಂದು ಜಾಮೀನು ಸಹಿತ ಪ್ರಕರಣವಾಗಿದೆ. ಈ ಆರೋಪಿ ಎಲ್ಲಿಯೂ ಕೂಡ ಹೋಗೋದಿಲ್ಲ, ಸಾಕ್ಷ್ಯನಾಶ ಆಗೋದಿಲ್ಲ ಮತ್ತು ಇದೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗೋದ್ರಿಂದ ಅವರು ವಿಚಾರಣೆಗೆ ಸಹಕಾರವನ್ನ ಸಂಪೂರ್ಣವಾಗಿ ಕೊಡ್ತಾರೆ. ಈ ಎಲ್ಲ ಅಂಶವನ್ನ ಪರಿಗಣಿಸಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮೊದಲ ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತಾ? ಈ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಈಗ ಆರಂಭಗೊಳಿಸಲಾಗಿದೆ. ರೇವಣ್ಣ ಪರವಾಗಿ ಅವರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಜಾಮೀನನ್ನ ಯಾವ ಒಂದು ಕಾರಣಕ್ಕಾಗಿ ರೇವಣ್ಣ ಅವರಿಗೆ ಕೊಡಬೇಕು ಅನ್ನುವಂತಹ ಅಂಶವನ್ನ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ ಎಸ್ಐಟಿ. ಯಾವುದೇ ಕಾರಣಕ್ಕೂ ರೇವಣ್ಣ ಅವರಿಗೆ ಜಾಮೀನನ್ನ ಮಂಜೂರು ಮಾಡಬಾರದು, ಬದಲಾಗಿ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಪ್ಪಿಸಬೇಕು ಅನ್ನುವಂತಹ ಅಂಶವನ್ನ ಎಸ್ಐಟಿ ಇಡ್ತಾ ಇದೆ. ಆದ್ರೆ ಈ ಪ್ರಕರಣ ಜಾಮೀನು ಸಿಗಬಹುದಾದಂತಹ ಪ್ರಕರಣ ಆಗಿದ್ರಿಂದ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಇದೇ ಕೇಸ್ನಲ್ಲಿ ಹಿಂದೆ ಅವರು ಒಂದ್ಸರಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಹಾಕೊಂಡಂತಹ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯ ಅದೇ ವಿಷಯವನ್ನ ಪ್ರಸ್ತಾಪ ಮಾಡಿತ್ತು. ಎಸ್ಐಟಿ ಪರ ಜೈನಾ ಕೊಠಾರಿ ವಾದವನ್ನ ಮಾಡ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಜಾಮೀನು ಸಿಗುತ್ತಾ, ನ್ಯಾಯಾಂಗ ಬಂಧನ ಆಗುತ್ತಾ, ಈ ಎರಡರಲ್ಲಿ ಏನು ಅನ್ನೋದಕ್ಕೆ ಇನ್ನೇನು ಸ್ಪಷ್ಟ ಉತ್ತರ ಕೆಲವೇ ಹೊತ್ತುಗಳಲ್ಲಿ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ. ಖುದ್ದು ಕೋರ್ಟ್ಗೆ ರೇವಣ್ಣ ಅವರು ಕೂಡ ಆಗಮಿಸಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ಹೋಗಿ ನಂತರದಲ್ಲಿ ರೇವಣ್ಣ ಅವರು ಕೋರ್ಟ್ಗೆ ಬಂದ್ರು. ರೇವಣ್ಣಗೆ ಜಾಮೀನು ಸಿಗುತ್ತಾ? ಎಸ್ಐಟಿ ಪರ ಜೈನಾ ಕೊಠಾರಿ ವಾದವನ್ನ ಆರಂಭ ಮಾಡಿದ್ದಾರೆ. ಇವರ ವಾದದಲ್ಲಿ ಯಾವೆಲ್ಲ ಅಂಶಗಳು ನ್ಯಾಯಮೂರ್ತಿಗಳ ಗಮನಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಹಿಂದಿನ ಕೇಸ್ಗಳಲ್ಲಿ ಯಾವ ರೀತಿಯ ಪಾಯಿಂಟ್ಗಳನ್ನ ಎತ್ತಿದ್ರು, ಬಹುಶಃ ಈ ಕೇಸ್ನಲ್ಲೂ ಅದೇ ರೀತಿಯ ಅಂಶಗಳನ್ನ ಎತ್ತಬಹುದು. ಸಾಕ್ಷ್ಯ ನಾಶ ಆಗಬಹುದು, ಆರೋಪಿ ಪ್ರಭಾವಿಯಾಗಿದ್ದಾರೆ ಮತ್ತು ಅವರ ಪುತ್ರ ಇದೇ ಕೇಸ್ನಲ್ಲಿ A2 ಆರೋಪಿ. ಆ ವ್ಯಕ್ತಿ ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ. ಇವರು A1 ಆರೋಪಿಯಾಗಿದ್ದಾರೆ. ಸೊ ಈ ತರದ ಮತ್ತು ಸಂತ್ರಸ್ತೆ ಏನಿದ್ದಾರೆ ಅವ್ರ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗಬಹುದು. ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ಸಹಜವಾಗಿ ಎಸ್ಐಟಿ ತಮ್ಮ ವಾದದಲ್ಲಿ ಇಡುತ್ತೆ. ಇದೆಲ್ಲವನ್ನು ಗಮನಿಸಿದ ನಂತರದಲ್ಲಿ ಅದರ ಸತ್ಯಾಸತ್ಯತೆ ಏನು, ಈ ಕೇಸ್ನಲ್ಲಿ ಯಾವ ಒಂದು ಗಂಭೀರತೆ ಪಡೆದುಕೊಳ್ಳಬಹುದು ಅನ್ನೋದನ್ನೆಲ್ಲ ಆಲಿಸಿದಂತಹ ನ್ಯಾಯಾಲಯ ಫೈನಲ್ ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್ಐಟಿ ಪರ ಜೈನಾ ಕೊಠಾರಿ ಅವರ ವಾದ ಈಗ ಆರಂಭವಾಗಿದೆ. ಅವರು ಯಾಕೆ ಆಕ್ಷೇಪವನ್ನ ಎತ್ತುತ್ತಾ ಇದ್ದಾರೆ, ಯಾಕೆ ಕೊಡಬಾರ್ದು ಅವರಿಗೆ ಜಾಮೀನು ಅನ್ನೋದರ ವಿಷಯವಾಗಿ ಅವರು ಈ ವಾದವನ್ನ ಇಡ್ತಾ ಇದ್ದಾರೆ. ಸೊ ಯಾವ ಅಂಶವನ್ನ ಇಟ್ಕೊಂಡು ಅವರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೋರ್ಟ್ ಹಾಲ್ಗೆ ಬಂದಂತಹ ರೇವಣ್ಣ ಅವರು ಬರಿಗಾಲ್ನಲ್ಲೇ ಬಂದಿದ್ದಾರೆ. ದೇವೇಗೌಡರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡೆದ ನಂತರದಲ್ಲಿ ಅವರು ಬಂದಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅವರ ವಕೀಲರನ್ನು ಕೂಡ ಅವರು ಮಾತನಾಡಿಸಿದ್ರು. ಈಗ ಕೋರ್ಟ್ಗೆ ಅವರು ಆಗಮಿಸಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯ ತೀರ್ಪು ಬರೋ ಮೂಲಕವಾಗಿ ಅವ್ರಿಗೆ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಮುಂದುವರಿಯುತ್ತಾ, ಈ ಪ್ರಶ್ನೆಗೆ ಉತ್ತರ ಕಾದು ನೋಡಬೇಕು. ರೇವಣ್ಣ ಪರ ಹಿರಿಯ ವಕೀಲ ನಾಗೇಶ್ ಅವರು ಹಾಜರಾಗಿದ್ದಾರೆ. ಈಗಾಗಲೇ ಎಸ್ಐಟಿ ಪರ ವಕೀಲರಾಗಿರುವಂತಹ ಜೈನಾ ಕೊಠಾರಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ರೇವಣ್ಣಗೆ ಜಾಮೀನು ಸಿಗುತ್ತಾ, ಈ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ವಿಚಾರಣೆ ಆರಂಭವಾಗಿದೆ. ಎಸ್ಐಟಿ ಪರ ಜೈನಾ ಕೊಠಾರಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅರ್ಜಿ ವಿಚಾರಣಾ ಅರ್ಹತೆ ಬಗ್ಗೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ ಕ್ಯಾಮೆರಾ ವಿಚಾರಣೆ ಬಗ್ಗೆ ನಂತರದಲ್ಲಿ ಸ್ಪಷ್ಟನೆ. ಎಸ್ಐಟಿ ಎಸ್ಪಿಪಿ ಕೊಠಾರಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ.
ಕೆಲವೊಂದಷ್ಟು ಸೂಚನೆಗಳನ್ನ ಕೊಡಲಾಗಿದೆ ಜಡ್ಜ್ ಕಡೆಯಿಂದ. ಸೊ ಆ ಸೂಚನೆಗಳನ್ನ ಅವರು ಪಾಲನೆ ಮಾಡೋ ಮೂಲಕವಾಗಿ ತಮ್ಮ ಒಂದು ವಾದವನ್ನ ಮುಂದುವರಿಸಬೇಕಾಗತ್ತೆ. ಈಗ ಸದ್ಯ SIT ಪರ ಜೈನಾ ಕೊಠಾರಿ ಅವರು ವಾದವನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ. ಅವರ ವಾದ ಏನು, ಯಾವ ಕಾರಣಕ್ಕೆ ಕೊಡಬಾರದು ಅಂತ. 42ನೇ ACMM ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗಿರುವಂಥದ್ದು. ರೇವಣ್ಣ ಅವರ ವಿರುದ್ಧವಾಗಿ ದಾಖಲಾಗಿದ್ದಂತಹ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಸಂತ್ರಸ್ತೆ ತನ್ನ ಆರೋಪವನ್ನ, ತನ್ನ ಕೇಸನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ A1 ಆರೋಪಿ ರೇವಣ್ಣ ಅಂತ ಹೇಳಿದ್ದು, A2 ಆರೋಪಿ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ದಾರೆ. ಸೊ ಈ ಕೇಸ್ನ A1 ಆರೋಪಿ ಈಗ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರೋದು ಅದು ರೇವಣ್ಣ ಅವರು. ಈಗ ಇದೇ ಕೇಸ್ನ ಇಟ್ಕೊಂಡು ಯಾವ ರೀತಿಯಾದಂತಹ ವಾದವನ್ನ ಮಂಡನೆ ಮಾಡ್ತಾರೆ? ಯಾಕಂದ್ರೆ ಈ ಪ್ರಕರಣದಲ್ಲಿ ಹಿಂದೆ ಕೂಡ ನ್ಯಾಯಾಲಯ ಹೇಳಿತ್ತು ಇದೊಂದು ಜಾಮೀನು ಸಿಗಬಹುದಾದಂತಹ ಪ್ರಕರಣ, ಆದ್ರಿಂದ ಯಾಕೆ ನೀವು ಜಾಮೀನಿಗೆ ಅರ್ಜಿ ಹಾಕೊಳ್ತಾ ಇದ್ದೀರಿ, ಇದು ಒಂದು ಜಾಮೀನು ಸಿಗಬಹುದಾದಂತಹ ಕೇಸ್ ಅಂತ ಹೇಳಿತ್ತು. ಈಗ ಅದೇ ಪಾಯಿಂಟ್ ಅನ್ನ ಬಹುಶಃ ರೇವಣ್ಣ ಅವರ ಪರ ವಕೀಲರು ಎತ್ತಬಹುದು ಅಂತ ಕಾಣುತ್ತೆ. ಮೇ 2ರಂದು FIR ದಾಖಲಾಗಿದೆ. 374 ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೇಸ್ ಯಾವಾಗ ದಾಖಲಾಯಿತು ಮತ್ತು ಸ್ಟೇಟ್ಮೆಂಟ್ ಅನ್ನ ಯಾವ ಒಂದು ಸೆಕ್ಷನ್ ನ ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸಂತ್ರಸ್ತೆ ಸ್ವಯಂ ಹೇಳಿಕೆ ನಂತರ 374 ಸೇರ್ಪಡೆಯಾಗಿದೆ. ಸಂತ್ರಸ್ತೆ ಏನೆಲ್ಲ ಆಗಿದೆ ಈ ಘಟನೆಯಲ್ಲಿ ಅನ್ನುವಂತಹ ಸ್ವಯಂ ಹೇಳಿಕೆಯನ್ನ ಕೊಟ್ಟರು. ಆ ನಂತರದಲ್ಲಿ 374 ಸೇರ್ಪಡೆಯನ್ನ ಮಾಡಲಾಗಿರುವಂಥದ್ದು ಅಂತ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸಂತ್ರಸ್ತಿಯ ಸ್ವಇಚ್ಛಾ ಹೇಳಿಕೆಯನ್ನ SPP ಓದ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. 2ನೇ ತಾರೀಕಿನಂದು ಈ ಪ್ರಕರಣ ದಾಖಲಾಯಿತು. 374 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಸಂತ್ರಸ್ತೆ ಸ್ವಯಂ ಹೇಳಿಕೆ ಕೊಟ್ಟ ನಂತರದಲ್ಲೇ 374 ಸೇರ್ಪಡೆಯನ್ನ ಮಾಡಿರುವಂತಹದ್ದು. ಸ್ವತಂತ್ರವಾಗಿ ಸ್ವಇಚ್ಛಾ ಹೇಳಿಕೆಯನ್ನ ಸಂತ್ರಸ್ತೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಏನಿದೆ ಆಕೆಯ ಹೇಳಿಕೆಯಲ್ಲಿ ಅನ್ನೋ ಅಂಶವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಕೊಟ್ಟಿರಬಹುದು ಅವರ ಸ್ಟೇಟ್ಮೆಂಟ್ನಲ್ಲಿ? ಸಂತ್ರಸ್ತೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣ ಅವರ ಪಾತ್ರ ಏನು, ಯಾವ ರೀತಿಯಾದಂತಹ ಕಿರುಕುಳವನ್ನ ಆಕೆ ಅನುಭವಿಸಿದ್ದಾರೆ, ಎಲ್ಲಿ ಇತ್ಯಾದಿ ಅಂಶಗಳನ್ನ ತನ್ನ ಸ್ಟೇಟ್ಮೆಂಟ್ನಲ್ಲಿ ಆಕೆ ಕೊಟ್ಟಿರೋದು ಪೊಲೀಸ್ನವರ ಮುಂದೆ. ಅದನ್ನ ಈಗ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಈ ರೀತಿಯ ಸಂತ್ರಸ್ತರು, ಅನ್ಯಾಯಕ್ಕೆ ಒಳಗಾಗಿರುವಂಥವರು, ದೌರ್ಜನ್ಯಕ್ಕೆ ಒಳಗಾಗಿರುವಂಥವರು ಮುಂದೆ ಬಂದು ಕೇಸ್ಗಳನ್ನು ದಾಖಲು ಮಾಡಬೇಕು ಅಂದ್ರೆ ಇಂತಹ ಕೇಸ್ಗಳಲ್ಲಿ ಇವರಿಗೆ ಜಾಮೀನು ಕೊಡಬಾರದು ಅನ್ನುವಂತಹ ಪ್ರಬಲ ವಾದವನ್ನ ಇಡ್ತಾರೆ. ಸೊ ಅದೆಲ್ಲವನ್ನು ಆಲಿಸಬೇಕು ನ್ಯಾಯಾಲಯ. ಆಲಿಸಿದ ನಂತರದಲ್ಲಿ ಯಾವ ತೀರ್ಪು ಬರುತ್ತೆ ಕಾದು ನೋಡಬೇಕು. 374 ಅಡಿಯಲ್ಲಿ ಈಗ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಂತ್ರಸ್ತಿಯ ಸ್ವಯಂ ಹೇಳಿಕೆಯ ನಂತರವೇ 374 ದಾಖಲಾಗಿರೋದು. ಸಂತ್ರಸ್ತೆ ಸ್ವಇಚ್ಛಾ ಹೇಳಿಕೆ, ಆಕೆಯ ಮೇಲೆ ಯಾರೂ ಒತ್ತಡ ಹೇರಿರೋದಲ್ಲ, ಬಲವಂತವಾಗಿ ಹೇಳಿಸಿರೋದಲ್ಲ, ಆಕೆಯೇ ಏನಾಗಿದೆ ಅನ್ನುವಂತಹ ಘಟನೆಯನ್ನ ಸಂಪೂರ್ಣವಾಗಿ ವಿವರಿಸಿರುವುದು ಅನ್ನೋ ಅಂಶವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿಯೇ 374 ಅನ್ನ ಸೇರ್ಪಡೆ ಮಾಡಿದ್ದೀವಿ ಅಂತ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಒಂದಷ್ಟು ಸೂಚನೆಗಳನ್ನು ಕೂಡ ಈ ಸಂದರ್ಭದಲ್ಲಿ SPP ಕೊಠಾರಿ ಅವರಿಗೆ ಜಡ್ಜ್ ಕೊಟ್ಟಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ಮೂರ್ತಿ, ಸದ್ಯ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ ನಂತರದಲ್ಲಿ ಕೆಲವೇ ಹೊತ್ತುಗಳಲ್ಲಿ ತೀರ್ಪು ಹೊರ ಬರುತ್ತೆ. ಈಗ SPP ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನ ಇಡ್ತಾ ಇದ್ದಾರೆ. ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಜಾಮೀನು ಸಿಗಬಾರದು ಅನ್ನೋ ವಿಷಯಕ್ಕೆ? ದಿವ್ಯಾ, ಇದೀಗ ಈ ಒಂದು ಮುಖ್ಯ ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆರಂಭವಾಗಿದೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ IPC 354 ಅಂದರೆ ಲೈಂಗಿಕ ದೌರ್ಜನ್ಯದಡಿ ದಾಖಲಾಗಿದ್ದಂತಹ ಆ ಒಂದು ಪ್ರಕರಣದಲ್ಲಿ HD ರೇವಣ್ಣ ಅವರು A1 ಆರೋಪಿ ಇದ್ರು. ಇದಕ್ಕೆ ನಿನ್ನೆ ಮಧ್ಯಂತರ ಜಾಮೀನನ್ನು HD ರೇವಣ್ಣ ಅವರು ಪಡೆದುಕೊಂಡಿದ್ರು. ನ್ಯಾಯಾಲಯ ಮಧ್ಯಂತರ ಜಾಮೀನನ್ನು ನೀಡಿತು. ಇವತ್ತು ಮತ್ತೆ 3 ಗಂಟೆಗೆ ಇದೀಗ ಆ ಮುಖ್ಯ ಅರ್ಜಿಯ ವಿಚಾರಣೆ ಆರಂಭವಾಗಿದೆ. SPP ಪರ ವಕೀಲರು ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನು ಆರಂಭ ಮಾಡಿದ್ದಾರೆ. ಅಂದರೆ 354 IPC ಸೆಕ್ಷನ್ ನಡಿ ದಾಖಲಾಗಿದ್ದಂತಹ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಇದೀಗ ಹೆಚ್ಚುವರಿಯಾಗಿ 376 ಅಂದರೆ ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದು ಬೇಲ್ ಕೊಡ್ತಕ್ಕಂತಹ ಪ್ರಕರಣ ಅಲ್ಲ, ಬೇಲನ್ನು ರದ್ದು ಮಾಡಬೇಕು, ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತೇಳಿ ತಮ್ಮ ಹೇಳಿಕೆಗಳೇನಿತ್ತು ನಿನ್ನೆಯ ವಾದಕ್ಕೆ ಇವತ್ತು ಅವರು ಮತ್ತೆ ಹೆಚ್ಚುವರಿಯಾಗಿ ಆ ವಾದವನ್ನು ಮತ್ತೆ ಜೈನಾ ಕೊಠಾರಿ ಅವರು ಇದೀಗ ನ್ಯಾಯಾಧೀಶರ ಮುಂದೆ ವಾದವನ್ನು ಪ್ರಾರಂಭ ಮಾಡಿದ್ದಾರೆ. ದಿವ್ಯಾ,
ಅಂದ್ರೆ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಇಂಪ್ಯಾಕ್ಟ್ ಏನಾಗಬಹುದು ಅಂತ. ಸಂತ್ರಸ್ತೆ ಸ್ವಇಚ್ಛಾ ಹೇಳಿಕೆ ಅಂದರೆ ಪೊಲೀಸರ ಮುಂದೆ 161 CRPC ಅಡಿ ನೀಡಿರತಕ್ಕಂತಹ ಹೇಳಿಕೆ ಏನಿದೆ, ಆ ಹೇಳಿಕೆಯನ್ನು ಇದೀಗ ಕೋರ್ಟ್ನಲ್ಲಿ ಓದುವ ಕೆಲಸವನ್ನು SPP ರವರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಸಂತ್ರಸ್ತೆ ಲೈಂಗಿಕ ದೌರ್ಜನ್ಯದಡಿ ಕೊಟ್ಟಿದ್ದಂತಹ ಪ್ರಕರಣ ಏನಿತ್ತು ಅದಕ್ಕೆ ಹೆಚ್ಚುವರಿಯಾಗಿ 376 ಸೆಕ್ಷನನ್ನು ಹಾಕಲಾಗಿದೆ. ಯಾಕೆ 376 ಸೆಕ್ಷನನ್ನು ಹಾಕಲಾಗಿದೆ ಅಂದರೆ ಪೊಲೀಸರ ಮುಂದೆ ನೀಡಿದಂತಹ ಸಂತ್ರಸ್ತೆ ಹೇಳಿಕೆಯ ವೇಳೆ ತನ್ನ ಮೇಲೆ ಆದಂತಹ ಲೈಂಗಿಕ ಕಿರುಕುಳ, ಅತ್ಯಾಚಾರ ಈ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದಾಳೆ. ಹೀಗಾಗಿ 376 ಸೇರಿಸಲಾಗಿದೆ. 354 IPC ಏನಿದೆ ಇದು ಜಾಮೀನು ರಹಿತವಾದಂತಹ ಸೆಕ್ಷನ್ನು. ಹೀಗಾಗಿ ಈ ಪ್ರಕರಣದಲ್ಲಿ ಈ ಹಿಂದೆ SPP ಅವರು ಇಲ್ಲ ಹೆಚ್ಚುವರಿಯಾಗಿ ಸೆಕ್ಷನನ್ನು ಸೇರಿಸೋದಿಲ್ಲ ಅಂತೇಳಿ ಹೇಳಿದ್ರು ಕೂಡ, ಆದರೆ ಪ್ರಕರಣದಲ್ಲಿ ಸಂತ್ರಸ್ತೆಯೇ ತನ್ನ ಮೇಲಾದಂತಹ ದೌರ್ಜನ್ಯವನ್ನು ಪೊಲೀಸರ ಮುಂದೆ ನೀಡತಕ್ಕಂತಹ ಹೇಳಿಕೆಯಲ್ಲಿ ಉಲ್ಲೇಖವನ್ನು ಮಾಡುವಂತಹ ಸಂದರ್ಭದಲ್ಲಿ ಇದೀಗ ನಾವು 376 ಸೆಕ್ಷನನ್ನು ಅಂದರೆ IPC 376 ಆ್ಯಡ್ ಮಾಡಿದ್ದೀವಿ ಪ್ರಕರಣದಲ್ಲಿ. ಹೀಗಾಗಿ ರೇವಣ್ಣ ಅವರ ಜಾಮೀನನ್ನು ರದ್ದು ಮಾಡಬೇಕು. ಈ ಒಂದು ಪ್ರಕರಣದಲ್ಲಿ ವಿಚಾರಣೆಯನ್ನು ಮಾಡುವ ಸಲುವಾಗಿ ರೇವಣ್ಣ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಲವಾದ ವಾದವನ್ನು ಈಗ SPP ಜೈನಾ ಕೊಠಾರಿ ಅವರು ಮಾಡ್ತಿರೋದು. ಮೂರ್ತಿ, ಈಗ ಈ ಹಿಂದೆ ಇದೇ ಕೇಸ್ಗೆ ಸಂಬಂಧಿತವಾಗಿ ಅವರು ಜಾಮೀನನ್ನ ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇಳಿದ್ರು, ಈ ಪ್ರಕರಣದಲ್ಲಿ ನಿಮಗೆ ಜಾಮೀನು ಸಿಗಬಹುದಾದ ಕೇಸ್ ಆಗಿರೋದ್ರಿಂದ ಅವಶ್ಯಕತೆ ಇತ್ತ ಅಂತ. ಆಗ ಅವರು ಹಿಂದೆ ಕೂಡ ಪಡ್ಕೊಂಡಿದ್ರು ಅರ್ಜಿಯನ್ನ. ಸೊ ಈಗ ಮತ್ತೆ ಆ ಪಾಯಿಂಟ್ ಅನ್ನೇನಾದ್ರೂ ರೇವಣ್ಣ ಪರ ವಕೀಲರು ಎತ್ತಬಹುದಾದ ಸಾಧ್ಯತೆ ಇದೆಯಾ? ಈ ಹಿಂದೆ ಅಂದರೆ ಯಾವಾಗ ಈ ಒಂದು FIR ದಾಖಲಾಯಿತೋ ಆಗ HD ರೇವಣ್ಣ ಪರ ವಕೀಲರು ಇದೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅಂದರೆ ಈ ಪ್ರಕರಣ ಏನಿದೆ ಇದು ಜಾಮೀನು ಕೊಡಬಹುದಾದಂಥ ಪ್ರಕರಣ, ಇದಕ್ಕೆ ಏಕೆ ನಿಮ್ಮ ಕಕ್ಷಿದಾರರು ಇನ್ನೂ ಕೂಡ SIT ಮುಂದೆ ಹಾಜರಾಗಿಲ್ಲ, ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಯನ್ನು HD ರೇವಣ್ಣ ಪರ ವಕೀಲರಿಗೆ ಕೇಳಿದರು. ಅಂದರೆ ಇವರು ಬೇರೆ ಹೆಚ್ಚುವರಿಯಾಗಿ ಏನಾದರೂ ಸೆಕ್ಷನ್ಗಳನ್ನು ಹಾಕ್ಬೋದು ಅಥವಾ ಬಲವಂತದ ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಇನ್ನೂ ಕೂಡ ಹಾಜರಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಗಮನಕ್ಕೆ ತಂದಂತಹ ಪಕ್ಷದಲ್ಲಿ ಈ ಹಿಂದೆ ಇದ್ದಂತಹ SPP ಅವರು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು, ಹೆಚ್ಚುವರಿಯಾದಂಥ ಸೆಕ್ಷನ್ಗಳನ್ನು ಹಾಕೋದಿಲ್ಲ, ಅದರ ಜೊತೆಗೆ ಈ ಪ್ರಕರಣದಲ್ಲಿ ಬಲವಂತವಾದ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತಂದಿದ್ರು. ನಿನ್ನೆ ವಾದ ಮತ್ತೆ ಪ್ರತಿವಾದ ಆರಂಭವಾದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು ದಿವ್ಯಾ. ಇದೀಗ FIR ನಲ್ಲಿರುವ ಅಂಶಗಳನ್ನು ಉಲ್ಲೇಖ ಮಾಡುವ ಕೆಲಸವನ್ನು ಈಗ ಜೈನಾ ಕೊಠಾರಿ ಅವರು ಮಾಡ್ತಿದ್ದಾರೆ. ಅಂದರೆ ಈ ಒಂದು 376 ಹಾಕೋದಕ್ಕೆ ಕಾರಣ ಏನು? ಆತ ಪದೇ ಪದೇ ಬಂದು ಕೈಯನ್ನು ಎಳಿತಿದ್ದ, ಮೈಯನ್ನು ಮುಡ್ತಿದ್ದ, ಸೊಂಟ ಜಿಡ್ತಿದ್ದ, ಅದ್ರ ಜೊತೆಗೆ ಎಣ್ಣೆ ಹಚ್ಚು ಬಾ ಅಂತೇಳಿ ಆರೋಪಿತ ಕರೀತಿದ್ದ. ಈ ರೀತಿಯಾಗಿ ಬಲವಾದ ಗುರುತರ ಆರೋಪಗಳು ಇವರ ಮೇಲಿದ್ದಾವೆ. ಹೀಗಾಗಿ IPC 376 ಸೇರಿಸಿರೋದ್ರಿಂದ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ.